ಬಿಜೆಪಿಯ ಭೀಷ್ಮ ಭಾರತದ ರಾಜಕಾರಣಗಳಲ್ಲಿ ಕಂಡಂತಹ ಧೀಮಂತ ರಾಜಕಾರಣಿ ಎಲ್.ಕೆ. ಅಡ್ವಾಣಿ ಅವರಿಗೆ ಅತ್ಯುನ್ನತ ನಾಗರಿಕ ಪುರಸ್ಕಾರ ಸರ್ವಶ್ರೇಷ್ಠ ನಾಗರಿಕ ಪುರಸ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗಿದೆ. ಮಾಜಿ ಉಪಪ್ರಧಾನಿ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಅತ್ಯುನ್ನತ ನಾಗರಿಕ ಪುರಸ್ಕಾರವನ್ನು ಪ್ರದಾನ ಮಾಡಲಾಗಿದೆ. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಉಪಸ್ಥಿತರಿದ್ದರು ಅನ್ನೋದು ತಿಳಿದು ಬರ್ತಾ ಇದೆ. ಬಿಜೆಪಿಯ ಸಂಸ್ಥಾಪಕರ ಪೈಕಿ ಎಲ್.ಕೆ. ಅಡ್ವಾಣಿ ಅವರು ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ. 3 ದಶಕಗಳ ರಾಜಕಾರಣದ ಹೋರಾಟ, ಅವರ ಸೇವೆ ಎಲ್ಲವನ್ನ ಗುರುತಿಸಿ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಭಾರತ ರತ್ನ ಇವರಿಗೆ ಸಿಗ್ತಾ ಇದೆ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟಿಸಿದ್ರು. ಈಗ ಅತ್ಯುನ್ನತ ನಾಗರಿಕ ಪುರಸ್ಕಾರವನ್ನ ಪ್ರದಾನ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಆ ಸಂದರ್ಭದ ಒಂದಷ್ಟು ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಿರುತ್ತೆ, ನಮ್ಮ ನೆಚ್ಚಿನ ನಾಯಕನಿಗೆ ಭಾರತ ರತ್ನ ಯಾವಾಗ ಕೊಡ್ತಾರೆ ಅಂತ ಹೇಳಿ. ಆ ಕನಸು, ಅದರಲ್ಲೂ ಬಿಜೆಪಿಯಲ್ಲಿ ಕಾರ್ಯಕರ್ತರು ಕಾಣ್ತಾ ಇದ್ದಂತಹ ಕನಸು ಈ ಕ್ಷಣಕ್ಕೆ ನನಸಾಗಿರೋದನ್ನ ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. 3 ದಶಕಗಳ ರಾಜಕಾರಣದ ಹೋರಾಟ, ಅವರು ಸಲ್ಲಿಸಿದಂತಹ ಸೇವೆ ಎಲ್ಲವನ್ನ ಪರಿಗಣಿಸಿ ಭಾರತ ರತ್ನ ಪುರಸ್ಕಾರವನ್ನ ಕೊಟ್ಟು ಗೌರವಿಸಲಾಗಿದೆ. 96 ವರ್ಷದ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಗೋದು ಯಾವಾಗ ಅನ್ನೋ ಪ್ರಶ್ನೆ ಬಿಜೆಪಿ ಕಾರ್ಯಕರ್ತರಲ್ಲಿ 16 ವರ್ಷಗಳಿಂದ ಕಾಡ್ತಾ ಇತ್ತು. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿರುವಂತಹ ಕಾಲಘಟ್ಟದ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ.